ಶಂಭೋ 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 ಪಾರ್ವತಿ ಪುತ್ರ ಈ ಧರೆಗೆ ಬಂದ ಸಂತ ಮಹಾಂತರಾಯಿದಿರುಕೊಂಡ. ಶಿವ ಪಾರ್ವತಿ ಪುತ್ರ ಈ ಧರೆಗೆ ಬಂದ ಸಂತ ಮಹಾಂತರಾಯಿದಿರುಕೊಂಡ. ವೃಜಿನ ಪಂಕದಿ ಸಿಲುಕಿ ಅಳುವವರ ಕಂಡ. ವೃಜಿನ ಪಂಕದಿ ಸಿಲುಕಿ ಅಳುವವರ ಕಂಡ. ಶ್ರೀ ಗುರುವಿನ ಚರಣ ಕಳೆವುದು ಭವ ಮರಣ. ವ್ರತನಿಷ್ಠೆ ಕಾರಣಿಕ ಆಧ್ಯಾತ್ಮ ದಾರ್ಶನಿಕ. ಶ್ರೀ ಗುರುವಿನ ಚರಣ ಕಳೆವುದು ಭವ ಮರಣ. ಏಕನಿಷ್ಠೆ ಕಾರಣಿಕ ಆಧ್ಯಾತ್ಮ ದಾರ್ಶನಿಕ. ಇವರ ಸರಿಗಾಗಿ ಹಾತೊರೆಯಿತು ಜನ. ಇವರ ಸರಿಗಾಗಿ ಹಾತೊರೆಯಿತು ಜನ. ಜವನ ಬಾಧೆಯ ಕಳೆಯೋ ಶಿವನ ಕೃಪಾ ಕಿರಣ. ಜವನ ಬಾಧೆಯ ಕಳೆಯೋ ಶಿವನ ಕೃಪಾ ಕಿರಣ. ಶಂಭೋ ಶಿವ ಶಂಭೋ ಶಂಭೋ ಶಿವ ಶಂಭೋ. ಜಗದೊಡೆಯನ ನೆಲೆಯ ನಿಲುವು ಬಲ್ಲ. ಆಗಮನಿಗಮಾದಿ ಓದಲೇ ಇಲ್ಲ. ಜಗದೊಡೆಯನ ನೆಲೆಯ ನಿಲುವು ಬಲ್ಲ. ಓಂಕಾರವರ ಮಂತ್ರ ನುಡಿಸಿದ ಜನಕ್ಕೆಲ್ಲ. ಓಂಕಾರವರ ಮಂತ್ರ ನುಡಿಸಿದ ಜನಕ್ಕೆಲ್ಲ. ತಂದಿಹ ಭೂತಳಕ್ಕೆ ಶಿವನ ಸಂಪದವೆಲ್ಲ.
ಪಾರ್ವತಿ ಪುತ್ರ ಈ ಧರೆಗೆ ಬಂದ, ಸಂತ ಮಹಾಂತರಾಯಿದಿರುಗೊಂಡ. ಶಿವ ಪಾರ್ವತಿ ಪುತ್ರ ಈ ಧರೆಗೆ ಬಂದ, ಸಂತ ಮಹಾಂತರಾಯಿದಿರುಗೊಂಡ. ವೃಜಿನ ಪಂಕದಿ ಸಿಲುಕಿ ಅಳುವವರ ಕಂಡ, ವೃಜಿನ ಪಂಕದಿ ಸಿಲುಕಿ ಅಳುವವರ ಕಂಡ. ಕೃತಪುರ ನಾಡೊಳಗೆ ನೆಲೆಗೊಂಡ, ನೆಲೆಗೊಂಡ. ಶಂಭೋ ಶಿವ ಶಂಭೋ, ಶಂಭೋ ಶಿವ ಶಂಭೋ. ಮೇರುಗಿರಿಗೆ ಮಿಗಿಲಾಗಿ ಮೆರೆದಿಹುದು ಶರಣರ ಬಳಗ ನೂರ. ಅಲ್ಲಿ ಅನಗ ಶಿವ ಶರಣ ಕುಳಿತಿಹನು ಅಚ್ಚಳಿಯದೆ ಅಮರ, ಅಚ್ಚಳಿಯದೆ ಅಮರ. ಮೇರುಗಿರಿಗೆ ಮಿಗಿಲಾಗಿ ಮೆರೆದಿಹುದು ಶರಣರ ಬಳಗ ನೂರ. ಅಲ್ಲಿ ಅನಗ ಶಿವ ಶರಣ ಕುಳಿತಿಹನು ಅಚ್ಚಳಿಯದೆ ಅಮರ, ಅಚ್ಚಳಿಯದೆ ಅಮರ. ನಾದವೇದ ಜಪ ತಪದಿ ನಡೆಯುತ್ತಿದೆ ಗುರು ಪೂಜೆಯ ಪ್ರಖರ. ನಾದವೇದ ಜಪ ತಪದಿ ನಡೆಯುತ್ತಿದೆ ಗುರು ಪೂಜೆಯ ಪ್ರಖರ. ಮುಗಿಲಿಗೆ ಮುಟ್ಟಿ ಮುತ್ತ ಕೊಡುತ್ತಾದ ಗುಡಿಗೋಪುರ ಶಿಖರ, ಮುಗಿಲಿಗೆ ಮುಟ್ಟಿ ಮುತ್ತ ಕೊಡುತ್ತಾದ ಗುಡಿಗೋಪುರ ಶಿಖರ. ಅನಾದಿ ಗುರುವಿನ ಚೈತನ್ಯದಲ್ಲಿ ಕೇಳಿ ಬರುತ್ತಲಿದೆ ಓಂಕಾರ. ಅನಾದಿ ಗುರುವಿನ ಚೈತನ್ಯದಲ್ಲಿ ಕೇಳಿ ಬರುತ್ತಲಿದೆ ಓಂಕಾರ. ದಿಕ್ಕು ದೆಸೆಯಿಂದ ಧಾವಿಸಿ ಬರುತ್ತಿದೆ ಭಕ್ತರ ಮಹಾಪೂರ, ಭಕ್ತರ ಮಹಾಪೂರ. ಮೇರುಗಿರಿಗೆ ಮಿಗಿಲಾಗಿ ಬೆರೆದಿಹುದು ಶರಣರ ಬಳಗ ನೂರ. ಅಲ್ಲಿ ಅನಗ ಶಿವ ಶರಣ ಕುಳಿತಿಹನು ಅಚ್ಚಳಿಯದೆ ಅಮರ, ಅಚ್ಚಳಿಯದೆ ಅಮರ. ಪುಣ್ಯತೀರ್ಥ ಕ್ಷೇತ್ರದಲ್ಲಿ ಹೋಗಿ ಬುರುಳಾಡಿ ನಮಿಸಬೇಡ. ಪುಣ್ಯತೀರ್ಥ ಕ್ಷೇತ್ರದಲ್ಲಿ ಹೋಗಿ ಬುರುಳಾಡಿ ನಮಿಸಬೇಡ. ನೆನೆದಲ್ಲಿ ಕನಸಿನಂತೆ ಬರುವ ಚೆನ್ನವೀರನ ಮರಿಬ್ಯಾಡ. ನೆನೆದಲ್ಲಿ ಕನಸಿನಂತೆ ಬರುವ ಚೆನ್ನವೀರನ ಮರಿಬ್ಯಾಡ. ಹರಣ ಬಿಟ್ಟು ನಡೆವಾಗ ನೆರಳಂತೆ ಬರುವನು ನಿನ್ನ ಕೂಡ. ಹರಣ ಬಿಟ್ಟು ನಡೆವಾಗ ನೆರಳಂತೆ ಬರುವನು ನಿನ್ನ ಕೂಡ. ಚಂಚಲ ಮನ ನಿಶ್ಚಿಂತಗೊಳಿಸುವ ಅನುಮಾನಿಸಬೇಡ, ಅನುಮಾನಿಸಬೇಡ. ಮೇರುಗಿರಿಗೆ ಮಿಗಿಲಾಗಿ ಬೆರೆದಿಹುದು ಶರಣರ ಬಳಗ ನೂರ. ಅಲ್ಲಿ ಅನಘ ಶಿವ ಶರಣ ಕುಳಿತಿಹನು ಅಚ್ಚಳಿಯದೆ ಅಮರ. ಮಾನವ ಕುಲಂ ಒಂದೇ ವಲ್ಲಂ.
ಎಂಬ ಜೀವನ ಸಂದೇಶವನ್ನು ಬದುಕಿನುದ್ದಕ್ಕೂ ಸಾರಿದ ಮಹನೀಯರು ಪರಮಪೂಜ್ಯ ಚಿಕ್ಕೇನಕೊಪ್ಪದ ಶ್ರೀ ಚನ್ನವೀರ ಶರಣರು. ಸಮ ಸಮಾಜದ ನಿರ್ಮಾಣದ ಪರಿಕಲ್ಪನೆಯ ಮೂಲಕ ದೀನ, ದಲಿತ, ಅನಾಥ, ಅಂಧ ಮಕ್ಕಳ ಬಾಳ ಬದುಕಿನ ಬಗ್ಗೆ ಸದಾಕಾಲ ಚಿಂತನೆಗೈದವರು. ಅನ್ನ, ಆಶ್ರಯ, ಅರಿವು ಎಂಬ 3 ಜೀವನೆಲೆಗಳ ಸಂಕಲ್ಪದೊಂದಿಗೆ ಅವರ ಸೇವೆಯ ಪರಂಪರೆ ಸಾಗಿತು. ಅವರ ಆದರ್ಶಗಳಿಂದ ಪ್ರೇರಿತವಾಗಿ 1981-82ರಲ್ಲಿ ದಿವಂಗತ ಡಾಕ್ಟರ್ ಎಲ್.ಎಸ್. ಮಾನ್ವಿ ಹುಬ್ಬಳ್ಳಿಯ ನವನಗರದಲ್ಲಿ ಅಸೋಸಿಯೇಷನ್ ಫಾರ್ ದಿ ಬ್ಲೈಂಡ್ ರಿಸರ್ಚ್ ಸೆಂಟರ್ ಸ್ಥಾಪನೆಯಾಯಿತು. ಮುಂದೆ ಅವರ ತರುವಾಯ ಅದು 1999ರಲ್ಲಿ ಶ್ರೀ ಶಿವಶಾಂತವೀರ ಶರಣರ ಮಡಲಿಗೆ ಹಸ್ತಾಂತರಿಸಿ ಚಿಕ್ಕೇನಕೊಪ್ಪದ ಶ್ರೀ ಚನ್ನವೀರ ಶರಣರ ಅಂಧರ ಕಲ್ಯಾಣ ಆಶ್ರಮವಾಗಿ ಸೇವೆ ಪರಂಪರೆ ಮುಂದುವರಿಯಿತು. ದೃಷ್ಟಿಹೀನ ಮಕ್ಕಳಿಗೆ ಉಚಿತ ವಸತಿ, ಪ್ರಸಾದ, ಶಿಕ್ಷಣ ಹಾಗೂ ಸಂಗೀತ ತರಬೇತಿ ನೀಡುವ ಮೂಲಕ ಸ್ವಾಭಿಮಾನ ಮತ್ತು ಸ್ವಾವಲಂಬನೆಯ ಬದುಕು ರೂಪಿಸುವ ಮಹತ್ತರ ಕಾರ್ಯಕ್ಕೆ ಈ ಆಶ್ರಮ ನಾಂದಿ ಹಾಡಿತು. ಬ್ರೈಲ್ ಲಿಪಿಯ ಮೂಲಕ ಅಕ್ಷರ ಜ್ಞಾನ, ಆರ್ಟ್ ಅಂಡ್ ಕ್ರಾಫ್ಟ್ ವೃತ್ತಿ ಕೌಶಲ್ಯ ಜೊತೆ ಗ್ರೀನ್ ವೆರಿ ಗುಡ್. ಸಂಗೀತವನ್ನೇ ಆರಾಧಿಸುವ ಶ್ರೀ ಶಿವಶಾಂತವೀರ ಶರಣರು ಸಂಗೀತ ಶಿಕ್ಷಣಕ್ಕೂ ವಿಶೇಷ ಆದ್ಯತೆ ನೀಡಿ ಕಣ್ಣಿಲ್ಲದವರಿಗೆ ಸಂಗೀತವೇ ಕಣ್ಣು ಎಂಬ ಉದ್ದೇಶದೊಂದಿಗೆ ಸಂಗೀತವನ್ನು ಬದುಕಿನ ಬೆಳಕಾಗಿ ರೂಪಿಸುವ ಪ್ರಯತ್ನ ನಿರಂತರವಾಗಿ ಸಾಗುತ್ತಿದೆ. ಕಳೆದ 4 ದಶಕಗಳಲ್ಲಿ ಈ ಆಶ್ರಮದಲ್ಲಿ ಶಿಕ್ಷಣ ಪಡೆದ ಅನೇಕ ವಿದ್ಯಾರ್ಥಿಗಳು ಸ್ವಾವಲಂಬನೆ ಬದುಕು ರೂಪಿಸಿಕೊಳ್ಳುವ ಜೊತೆಗೆ 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಸರ್ಕಾರಿ ಉದ್ಯೋಗ ಪಡೆದು ಸ್ವಾವಲಂಬಿ ಜೀವನವನ್ನು ಕಟ್ಟಿಕೊಂಡು ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಶ್ರೀ ಚನ್ನವೀರ ಶರಣರ ಪುಣ್ಯ ಸ್ಮರಣೋತ್ಸವವನ್ನು ಸಾಂಸ್ಕೃತಿಕ ಉತ್ಸವವನ್ನಾಗಿ ರೂಪುಗೊಳಿಸಿ ಧರ್ಮಚಿಂತನ ಗೋಷ್ಠಿ, ಸದ್ಭಾವನಾ ಯಾತ್ರೆಗಳ ಮೂಲಕ ಶ್ರೀಗಳು ಸ್ವಾಸ್ಥ್ಯ ಸಮಾಜದ ನಿರ್ಮಾಣ ಹಾಗೂ ಶರಣಶ್ರೀ ಪ್ರಶಸ್ತಿ ಪ್ರದಾನದ ಮೂಲಕ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಸಾಹಿತಿಗಳಿಗೆ, ರೈತರಿಗೆ, ಸಂಗೀತಗಾರರಿಗೆ, ಕಲಾವಿದರಿಗೆ ಗೌರವಿಸಲಾಗುತ್ತಿದೆ. ಪರಮ ಪೂಜ್ಯ ಶ್ರೀ ಶಿವಶಾಂತವೀರ ಶರಣರ ಮಾರ್ಗದರ್ಶನದಲ್ಲಿ ಆಶ್ರಮವು ಸುಸಜ್ಜಿತ ಪ್ರಾರ್ಥನಾ ಮಂದಿರ, ಸಭಾಭವನ, ಭೋಜನ ಶಾಲೆ ಮತ್ತು ಸಂಗೀತ ತರಬೇತಿ ಸೌಲಭ್ಯಗಳೊಂದಿಗೆ ಇನ್ನಷ್ಟು ವಿಸ್ತರಿಸಿ ಸೇವೆಯ ಹೊಸ ಅಧ್ಯಾಯವನ್ನು ಬರೆಯುತ್ತಿದೆ. ಚಿಕ್ಕೇನಕೊಪ್ಪದ ಶ್ರೀ ಚನ್ನವೀರ ಶರಣರ ಅಂಧರ ಕಲ್ಯಾಣ ಆಶ್ರಮ ಕೇವಲ ಒಂದು ಸಂಸ್ಥೆಯಲ್ಲ, ಅದು ದೃಷ್ಟಿಹೀನ ಮಕ್ಕಳಿಗೆ ಶಿಕ್ಷಣದ ಬೆಳಕು, ಆತ್ಮವಿಶ್ವಾಸದ ಶಕ್ತಿ ಮತ್ತು ಸ್ವಾವಲಂಬನೆಯ ಬದುಕಿನ ದಾರಿಯನ್ನು ತೋರಿಸುವ ಆಶಯ ದೀಪವಾಗಿದೆ. ಇನ್ನು ಜಗತ್ ಯಾತ್ರೆ ಆಗಿಲ್ಲ, ಯಾತ್ರೆ ಆಗ್ಬೇಕು. ನಾವು ಯಾತ್ರೆ ಅಂದ್ರೆ ಗುರುವಿನ ಅನುಗ್ರಹ. ಸ್ವಾಮಿಯಿಂದ ಬರಕ್ಕಲ್ಲ, ದಾರ್ಯಾಗ ಲೈಟ್ ಹೋಗಿಬಿಟ್ಟು ನಾವು ಹಸುಬ್ರ, ನೀವು ಹಸುಬ್ರ. ಎಷ್ಟು ಜನ್ಮ ಎಷ್ಟು ಬಂದ್ರು ಹೊಸದೈತೆ ಹೊರತು ಹಳೇದಿಲ್ಲ. ಇಲ್ಲ ಹಳೇದೈತೆ, ಹೊಸದಾಗಿ ಅಡಿಗೆ ಐತೆ.